ಮೈಸೂರು ದಸರಾ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ರು. ಇನ್ನು ಇತಿಹಾಸ ಪ್ರಾಧ್ಯಾಪಕರಾದಂತಹ ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ದಸರಾ ಅದರ ಆಚರಣೆ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ದಸರಾದಿಂದ ಮೈಸೂರಿಗೆ ಆಗ್ತಾ ಇರುವಂತಹ ಪ್ರಯೋಜನಗಳ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ನಿಮ್ಮ ಪ್ರಕಾರ ಏನೆಲ್ಲ ಪ್ರಯೋಜನಗಳಿದೆ ಅಂತ? ಈ ಮೈಸೂರು ದಸರಾದ ಪ್ರಯೋಜನಗಳು ಅಂತ ಬಂದಾಗ, ಸ್ಥಳೀಯವಾಗಿ ನಾವು ಮೈಸೂರು ದಸರಾದ ಪ್ರಯೋಜನಗಳು ಅಂದಾಗ ಒಂದು ಮನಸ್ಸಿಗೆ ಆಹ್ಲಾದ, ಒಂದು ಮನಸ್ಸಿಗೆ ಸಂತೋಷ ಮತ್ತು ಒಂದು ಹೃದಯಕ್ಕೂ ಕೂಡ ಒಂದು ತೃಪ್ತಿ ಅನ್ನುವಂಥ ಭಾವನೆ. ಯಾಕೆಂದ್ರೆ ನಾನು ಆಗಲೇ ಹೇಳಿದೆ, ನಮ್ಮ ಮೈಸೂರು ದಸರಾ ಕೇವಲ ಸಾಂಸ್ಕೃತಿಕ ದಸರಾ ಅಲ್ಲ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ, ಧಾರ್ಮಿಕ ಹಿನ್ನೆಲೆ ಇದೆ, ಪಾರಂಪರಿಕ ಹಿನ್ನೆಲೆ ಇದೆ, ಪೌರಾಣಿಕ ಹಿನ್ನೆಲೆಯಲ್ಲಿ ಇದೆ, ಧರ್ಮಶಾಸ್ತ್ರಗಳ ಒಂದು ಹಿನ್ನೆಲೆ ಇದೆ, ಆಧ್ಯಾತ್ಮಿಕತೆಯ ಹಿನ್ನೆಲೆ ಇದೆ, ಸಾಮಾಜಿಕತೆಯ ಹಿನ್ನೆಲೆ ಇದೆ. ಸಾಮಾಜಿಕ ಒಳಗೊಳ್ಳುವಿಕೆ ಎಲ್ಲಿ ಇರೋದಿಲ್ವೋ ಅಲ್ಲಿವರೆಗೂ ಒಂದು ಹಬ್ಬ ಸಾರ್ವತ್ರಿಕ ಹಬ್ಬವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹಬ್ಬ ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, ಇಡೀ ದೇಶದ ಬೇರೆ ಬೇರೆ ಮೂಲೆಗಳಿಂದ, ಇಡೀ ಪ್ರಪಂಚದ ಬೇರೆ ಮೂಲೆಗಳಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮತ್ತು ಇದರ ಒಂದು ನೋಡಿ, ಕೇವಲ ಈ ದಸರಾ ಅನ್ನುವಂಥದ್ದು ನಾವು ರಾತ್ರಿ ನೋಡುವಂಥ ದೀಪಾಲಂಕಾರದಿಂದ ಮಾತ್ರ ಇದು ವಿಖ್ಯಾತಿಯಾಗಿಲ್ಲ. ಇದು ಕೇವಲ ಜಂಬೂ ಸವಾರಿಯನ್ನು ನೋಡೋದ್ರಿಂದ ಮಾತ್ರ ಇದು ವಿಖ್ಯಾತಿಯಾಗಿಲ್ಲ. ಎಲ್ಲೋ ಒಂದು ಕಡೆ ವ್ಯಾಪಾರ ವಹಿವಾಟುಗಳ ವಿಚಾರದಲ್ಲೂ ಕೂಡ. ಏಕೆಂದರೆ ಈ ದಸರಾದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 1 ತಿಂಗಳ ಕಾಲ ಮೈಸೂರಿನಲ್ಲಿ ಉತ್ಪಾದನೆ ಆಗುವಂಥ ಹಲವಾರು ವಸ್ತುಗಳಿಗೆ ಸಾಕಷ್ಟು ರೀತಿಯಾದಂಥ ಬೇಡಿಕೆಗಳು ಕ್ರಿಯೇಟ್ ಆಗುತ್ತೆ. ರಸ್ತೆ ಬದಿಯಲ್ಲಿ ಒಂದು ಬಲೂನ್ ಮಾರ್ತಕ್ಕಂಥ ವ್ಯಾಪಾರಿಯಿಂದ ಹಿಡಿದು ಒಂದು ದೊಡ್ಡ ಅಂಗಡಿಯಲ್ಲಿ ಕೂತಿರುವಂಥ ವ್ಯಾಪಾರಿಗೂ ಕೂಡ ದೊಡ್ಡ ಮಟ್ಟದ ಒಂದು ವಾಣಿಜ್ಯ ವಹಿವಾಟು ಈ ಹಬ್ಬದ ಮೂಲಕ ಆಗುತ್ತೆ. ಇನ್ನೊಂದು ಕಡೆ ವಿಶೇಷವಾಗಿ ಹೇಳೋದಾದ್ರೆ, ಡೆವಲಪ್ಮೆಂಟ್ ಆಫ್ ಟೂರಿಸಂ, ಪ್ರವಾಸೋದ್ಯಮದ ಅಭಿವೃದ್ಧಿಯಲ್ಲಿ ಖಂಡಿತವಾಗ್ಲೂ ಕೂಡ ನಮ್ಮ ಮೈಸೂರು ದಸರಾ ನಿರ್ಣಾಯಕವಾದಂಥ ಪಾತ್ರ ವಹಿಸುತ್ತೆ. ಈ ದಸರಾ ಹಬ್ಬದ ಒಂದು ಕಳೆಯಲ್ಲಿ ನಮ್ಮ ಮೈಸೂರಿನ ಮೂಲ ಉತ್ಪನ್ನಗಳಿಗೂ ಕೂಡ ಜಾಗತಿಕವಾದಂಥ ಬೇಡಿಕೆ ಬರುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಅದರಲ್ಲಿ ನಮ್ಮ ಮೈಸೂರು ಪಾಕ್ ಇರ್ಬೋದು, ಮೈಸೂರು ಪೇಟ ಇರ್ಬೋದು, ಮೈಸೂರು ಮಸಾಲೆ ದೋಸೆ ಇರ್ಬೋದು, ಮೈಸೂರು ವೀಳ್ಯದೆಲೆ ಇರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು, ಮೈಸೂರು ಸಿಲ್ಕ್ ಸ್ಯಾರಿ ಇರ್ಬೋದು. ಹೀಗೆ ಹೇಳ್ತಾ ಹೋದರೆ 1, 2, 10 ಹಲವಾರು ಜಾಗತಿಕ ಉತ್ಪನ್ನಗಳನ್ನು ಕೊಟ್ಟ ಸಂಸ್ಥಾನ ನಮ್ಮ ಹೆಮ್ಮೆಯ ಮೈಸೂರು ಸಂಸ್ಥಾನ. ಓಕೆ ಸರ್, ಇನ್ನು ಮತ್ತೊಬ್ರು ಇತಿಹಾಸಕಾರರಾದಂಥ ಲನಾ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೈಸೂರಿನ ಅರಸರ ಕೊಡುಗೆ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಇದೆ. ಮೈಸೂರಿನ ಜನತೆ ಅರಸರ ಕೊಡುಗೆಗಳನ್ನ ಯಾವ ರೀತಿ ಸ್ಮರಿಸ್ತಾರೆ ಸರ್? ಆದರೆ ನೀವು ಮಂಡ್ಯ ಜಿಲ್ಲೆಯಲ್ಲಿ ನೀವು ಇವತ್ತು ವಿಶ್ವೇಶ್ವರಯ್ಯ ನಾಲೆ ಇದೆಯೋ ಇಲ್ವೋ, ನೀವು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ರೈತರುಗಳ ಮನೆಗೆ ಹೋದರೆ ನಿಮಗೆ 2 ಛಾಯಾಚಿತ್ರಗಳು ಕಾಣುತ್ತವೆ, ದೇವರ ಛಾಯಾಚಿತ್ರಗಳನ್ನು ಇಡುವಂತಹ ಜಾಗದಲ್ಲಿ. ಒಂದು ಮಹಾರಾಜರ ಛಾಯಾಚಿತ್ರ, ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಛಾಯಾಚಿತ್ರ. ಯಾಕೆ ಅದನ್ನ ಇಟ್ಟು ಪೂಜೆ ಮಾಡ್ತಾರೆ? ಪ್ರತಿ ಊರಲ್ಲೂ ನೀವು ಹೋಗಿ ನೋಡಿ, 2 ಬಹುತೇಕ ಗ್ರಾಮಗಳಲ್ಲಿ ನಿಮಗೆ 2 ಪುತ್ಥಳಿಗಳು ಕಂಡು ಬರ್ತವೆ. ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಒಂದು ಮಹಾರಾಜರ ಪುತ್ಥಳಿ, ಇನ್ನೊಂದು ವಿಶ್ವೇಶ್ವರಯ್ಯನವರ ಪುತ್ಥಳಿ. ಮೈಸೂರಿನ ಬರವನ್ನು, ಮೈಸೂರು ಸಂಸ್ಥಾನದ ಬರವನ್ನು, ನೀರಿನ ಬರವನ್ನು ನೀಗಿಸಿದ ಮಹಾನುಭಾವರುಗಳು ಇವರಿಬ್ಬರು. ಒಬ್ಬರು ರಾಜರಾಗಿ ಆ ಕನ್ನಂಬಾಡಿ ಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟು ಅದಕ್ಕೆ ಬೇಕಾಗುವಂತಹ ಹಣವನ್ನು ಪೂರೈಕೆ ಮಾಡಿಕೊಟ್ರೆ, ಇನ್ನೊಬ್ಬರು ಆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದಂತಹ ನಿರ್ಮಾತೃ ಇಂಜಿನಿಯರ್ ಆಗಿ ಮತ್ತು ನಂತರ ಅದಕ್ಕೆ ಪೂರ್ವದಲ್ಲಿ ನಂತರ ಅದಕ್ಕೆ ಅವರು ಸಂಸ್ಥಾನದ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿ ಮತ್ತು ಅದೆಲ್ಲ ಕಾರ್ಯನಿರ್ವಹಣೆಯನ್ನು ಮಾಡಿದ ನಂತರ 1939ರಲ್ಲಿ ಮಂಡ್ಯ ಜಿಲ್ಲೆಯಾಗಿ ಪರಿವರ್ತಿತವಾಗುತ್ತೆ. ಇವತ್ತು ನೀವು ಮಂಡ್ಯ ಜಿಲ್ಲೆಯನ್ನು ಏನು ಕಬ್ಬಿನ ನಾಡು, ಸಕ್ಕರೆಯ ಸೀಮೆ ಮತ್ತು ಇದೆಲ್ಲ ನಾವು ಗುಣವಾಚಕಗಳನ್ನು ಕೊಡ್ತಾ ಇದ್ದೀವಿ. ಈ ಗುಣವಾಚಕಗಳು ನಿಲ್ಲಲಿಕ್ಕೆ ಭದ್ರಾವತಿ ಇವತ್ತು ಒಂದು ಅದ್ಭುತವಾದಂಥ ಒಂದು ಕೈಗಾರಿಕಾ ವಲಯವಾಗಿ ಪರಿವರ್ತಿತವಾಗಿರೋದಕ್ಕೆ, ಬೆಂಗಳೂರು ಮತ್ತು ಮೈಸೂರು ಒಂದು ಶೈಕ್ಷಣಿಕ ವಲಯವಾಗಿ ಪರಿವರ್ತಿತವಾಗಿರೋದಕ್ಕೆ, ಉದಾಹರಣೆಗೆ ಇದು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚು ಪ್ರಸಿದ್ಧವಾದಂತಹ ಭಾರತೀಯ ವಿದ್ಯಾಸಂಸ್ಥೆ IISc ಅದು ಬೆಂಗಳೂರಿನಲ್ಲಿದೆ. ಅದರ ನಿರ್ಮಾಣ ಆಗಲಿಕ್ಕೆ ಇವತ್ತು ತೇಜಸ್ ವಿಮಾನ ಹಾರಾಡಲಿಕ್ಕೆ ಪ್ರಾರಂಭವಾದಂತಹ ಭಾರತೀಯ ಯಾವುದು ಏರೋನಾಟಿಕಲ್ ಆರ್ಗನೈಸೇಷನ್ನು, ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾವು ಇವತ್ತು ಕಳ್ಕೊಂಡಿದ್ದೀವಿ, ಅದೆಲ್ಲ ಬಾರಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕಳ್ಕೊಂಡಿದ್ದೀವಿ, ಅದು ಮೈಸೂರು ಇಂಡಿಯಾದೊಂದಿಗೆ ಸೇರ್ಪಡೆ ಆಯಿತು. ಆ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾಗಿರ್ಬೋದು. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಕರ್ನಾಟಕದ 4 ವಿಶ್ವವಿದ್ಯಾನಿಲಯಗಳಿಗೆ ತಾಯಿ ವಿಶ್ವವಿದ್ಯಾನಿಲಯವಾದಂಥ ಮೈಸೂರಿನ ವಿಶ್ವವಿದ್ಯಾನಿಲಯ 1916ರಲ್ಲಿ ಸ್ಥಾಪನೆ ಮಾಡಿದಂತು.
ಈ ಎಲ್ಲ ಕೈಂಕರ್ಯಗಳ ಸರಮಾಲೆಯನ್ನು ನಾವು ಬೆಳೆಸ್ತಾ ಹೋದರೆ ಇಷ್ಟೆಲ್ಲಕ್ಕೆ ಇನ್ನೂ ನಾವು ಹೇಳೋದಾದರೆ ಪ್ರಜಾಪ್ರತಿನಿಧಿ ಸಭೆ ಅನ್ನುವಂಥ ಒಂದು ಸಭೆಯನ್ನು ತಂದು ಪ್ರಜೆಗಳನ್ನು ಆಡಳಿತಾತ್ಮಕವಾಗಿ ತೊಡಗಿಸ್ಕೊಂಡು ಪ್ರಜೆಗಳಿಗೆ ಏನು ಬೇಕೋ ಆ ಆಡಳಿತವನ್ನು ಕೊಡ್ತಕ್ಕಂತಹ ಒಂದು ಪ್ರಥಮ ಪ್ರಯತ್ನವನ್ನು ಮಾಡಿದಂತಹದ್ದು ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.